ದೆಹಲಿಯ ಎಪಿಪಿ ಸರ್ಕಾರದಲ್ಲಿ ಯಾವುದೇ ಅಬಕಾರಿ ಹಗರಣಗಳು ಆಗಿರುವುದಿಲ್ಲ. ಆಮ್ ಆದ್ಮಿ ಪಕ್ಷದ ಮೇಲೆ ಸುಳ್ಳು ಹಗರಣಗಳ ಆರೋಪವನ್ನು ಮಾಡಿ ಪಕ್ಷದ ನಿರ್ನಾಮಕ್ಕಾಗಿ ತನ್ನ ಸಾಂವಿಧಾನಿಕ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡಿರುವುದು ಸಿಬಿಐ ಸಂಸ್ಥೆ ವಿರುದ್ಧ ತನಿಖೆ ಕೈಗೊಳ್ಳಬೇಕೆಂದು ನ್ಯಾಯಾಲಯ ಸ್ಪಷ್ಟನೆ ಆದೇಶ ನೀಡಿದೆ ಎಂದು ಮುಖಂಡರ ದೀಪಕ್ ಮಲ್ಗಾರ್ ಅವರು ತಿಳಿಸಿದರು. ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಅಟ್ಯಾಕ್ ಗುಂಪುಗಳಿಂದ ಆಮ್ ಆದ್ಮಿ ಪಕ್ಷವನ್ನು ಭ್ರಷ್ಟಾಚಾರಿಗಳೆಂಬಂತೆ ಬಿಂಬಿಸಿ ಹೊರಟಿರುವುದಕ್ಕೆ ಅಂತಿಮವಾಗಿ ತೆರೆಬಿದ್ದಿದೆ. ಪತ್ರಿಕಾ ಪ್ರಕಟಣೆ ಹೊರಡಿಸಿದ ದೀಪಕ್ ಮಲ್ಗಾರ್ ಅವರು ಮಾತನಾಡಿ, ಮಾರ್ಚ್ 2022ರಲ್ಲಿ ಪಂಜಾಬ್ನಲ್ಲಿ ವಿಜಯಭೇರಿಯನ್ನು ಸಾಧಿಸಿ ಆಮ್ ಆದ್ಮಿ ಪಕ್ಷವು ಕಾಲಿಟ್ಟ ರಾಜ್ಯಗಳೆಲ್ಲ ವಿಜಯಭೇರಿ ಬಾರಿಸುತ್ತದೆ ಎಂಬ ಭೀತಿಯಿಂದ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ಅಕ್ರಮ ಕೂಟಗಳು ಈ ರೀತಿಯ ಷಡ್ಯಂತ್ರಕ್ಕೆ ಇಳಿದಿದ್ವು. 2022ರಲ್ಲಿ ಕಾಂಗ್ರೆಸ್ ಪಕ್ಷದ ಅಂದಿನ ಬಿಜೆಪಿ ಬೆಂಬಲಿತ ಗವರ್ನರ್ ಜನರಲ್ಗೆ ಈ ಅಬಕಾರಿ ಹಗರಣದ ಬಗ್ಗೆ ಪ್ರಥಮ ದೂರನ್ನು ಸಲ್ಲಿಸಿದರು. LG ಅವರು ಸಹ ಈ ಪೊಳ್ಳು ಪ್ರಕರಣವನ್ನು CBIಗೆ ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದು ಭಾರತ ನ್ಯಾಯಾಂಗ ವ್ಯವಸ್ಥೆ ಮತ್ತು ತೀರ್ಪಿನ ಮೂಲಕ ಕಪ್ಪು ಪಟ್ಟಿ ಧರಿಸಿ ಯಾವುದೇ ಭೇದ ಭಾವವಿಲ್ಲದೆ ಸತ್ಯದ ಪರ ಇರುತ್ತದೆ ಎಂಬುದನ್ನು ಸಾಬೀತುಪಡಿಸಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಸಂಪೂರ್ಣ ಆವರಿಸಿಕೊಂಡು ಭ್ರಷ್ಟಾಚಾರಗಳಲ್ಲಿ ಮುಳುಗಿ ಆಡಳಿತ ವ್ಯವಸ್ಥೆಯನ್ನು ಕುಸಿತಗೊಳಿಸಿ ರಾಜಕೀಯ ಕ್ಷೇತ್ರವನ್ನೇ ಕಲುಷಿತಗೊಳಿಸಿದಾದರೆ ಭಾರತದ ಜನಸಾಮಾನ್ಯರು ಎರಡು ಪಕ್ಷಗಳ ವಿರುದ್ಧ ಹೋರಾಡಬೇಕಾದಂತಹ ಸಂದರ್ಭ ಇದೀಗೆ ಬಂದಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಬಸವ ಕಲ್ಯಾಣ.